ನಾನು ಈ ತರ ನಮ್ಮ MLA ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಒಂದ್ ಸರ್ತಿ ನಾನು ಅವ್ರಿಗೆ ಸರ್ LED ಬಲ್ಬ್ ಬೇಕು ಅಂದೆ. ನಾನು ಬೈರ್ತಿಯಿಂದ ನಮ್ಮ ಮನೆ ಹತ್ರ ಬಂದೇ ಇಲ್ಲ. ಆಗ್ಲೇನೆ 100 ಲೈಟ್ ಬಂದು ನಮ್ಮ ಆಫೀಸ್ ಹತ್ರ ನಿಂತಿತ್ತು. ನಾನು ಸರ್ಎಂವಿ ನಗರ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ನಮ್ಮ ಏರಿಯಾದಲ್ಲಿ ಇದುವರೆಗೂ ಎಷ್ಟು ಕೆಲಸ ಮಾಡಿಸಿದ್ದೀನಿ ಅಂತ ಅದು ನಮಗೆ ಗೊತ್ತು, ನಮ್ಮ ಏರಿಯಾ ಜನಗಳಿಗೆ ಗೊತ್ತು. ಮೊನ್ನೆ ಶುಕ್ರವಾರ 7:30 ಮನೆ ಹತ್ರ ಹೋದೆ. ಅಣ್ಣ ಮನೆ ಮುಂದೆ ಈ ಥರ ಆಗೋಗ್ಬಿಟ್ಟಿದೆ, ವಿಡಿಯೋ ತಗೊಂಡಿದ್ದೀನಿ, ದಯವಿಟ್ಟು ಈ ರೋಡ್ ಚಾನ್ಸನಾಗಿದೆ, ಈ ಕೆಲಸ ಮಾಡಿಕೊಡ್ಬೇಕು ಅಂದೆ. ಅಲ್ಲಿಂದ ಇಲ್ಲಿ ಬರೋ ಅಷ್ಟಕ್ಕೆ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇಮ್ಮಿಡಿಯೇಟ್ಲಿ ವ್ಯವಸ್ಥೆ ಮಾಡಿಕೊಟ್ರು. ಇಲ್ಲಿಗೆಲ್ಲ ಮುಲ್ಬಾಗಲ್ ಕ್ಷೇತ್ರಕ್ಕೂ ಮಾಡಿಕೊಟ್ರು. ನಮ್ಮ ಬೈರ್ತಿ ಬಸವರಾಜ್ ಬಗ್ಗೆ ತಿಳಿಸ್ಬೇಕಾದ್ರೆ ಸುಮಾರು ನಮ್ಮನ್ನ ಸಿ ನಾಗರಾಜು 45 ವರ್ಷ ಹೆಚ್ಚು ಕಮ್ಮಿ ಅಂದರೆ 48 ವರ್ಷದಿಂದ ಈ ರಾಜಕೀಯದಲ್ಲಿ ನಮ್ಮನ್ನವರು ಬೆಳ್ಕೊಂಡು ಬಂದಿದ್ದಾರೆ, ನಮ್ಮನ್ನೇ ಬೆಳೆಸಿದ್ದಾರೆ. ಈ ರಾಜಕೀಯ ಅನ್ನೋದು ಏನು ಅಂತ ನಮ್ಮ ಇಡೀ ನಮ್ಮ ಕುಲಬಾಂಧವರಿಗೆ, ನಮ್ಮ ಸ್ನೇಹಿತರುಗಳಿಗೆ ಈ ರಾಜಕೀಯ ಇಡೀ ಬೆಂಗಳೂರಲ್ಲಿ ರಾಜಕೀಯ ಅನ್ನೋದು ಮೊದಲಾಗಿ ತಗೊಂಡು ಬಂದಿದ್ದು ಅಂದರೆ ಸಿ ನಾಗರಾಜನ್ನವರು. ಆ ಒಂದು ಇದ್ರದಿಂದ ನಾವು ಹಾಗೆ ಹಲವಾರು ಕಡೆ ನಾವು ಜಾಗದಲ್ಲಿ ಇದ್ದು ನಡ್ಕೊಂಡು ಬರ್ತಾ ಇದ್ದೀವಿ. BJPನಲ್ಲಿ ನಾವು ನಮ್ಮನ್ನವರು ನಾವು ಎಲ್ಲ ಅಲ್ಲಿದ್ದೀವಿ. ಆದರೆ ಇವಾಗ ಈ BJPನಲ್ಲಿ ನಮ್ಮ ಬೈರ್ತಿ ಬಸವರಾಜ್ ಅವರು ಸುಮಾರು ನಾನು 15-20 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ ಎಂಥ ಶಾಸಕರು ಅಂತ. ಆದರೆ ಅವರು ಒಳ್ಳೆಯ ಒಂದು ಗುಣ ಇದೆ, ಒಳ್ಳೆಯ ಒಂದು ತನ ಇದೆ, ಒಳ್ಳೆಯ ಒಂದು ಮನಸ್ಸಿದೆ. ಹಾಗೆ ಜನಗಳ ಹತ್ರ ಯಾರೇ ಆಗಲಿ ಪ್ರತಿಯೊಬ್ಬರು ಲೀಡ್ರು ಫೋನ್ ಮಾಡಿದ್ರೆ ಆ ಫೋನ್ಗೆ ಸಂಪರ್ಕಿಸಿ ಅವ್ರ ಕಷ್ಟ ಏನೋ, ಅವ್ರ ಸುಖ ಏನೋ, ಅವ್ರ ಪ್ರಾಬ್ಲಮ್ ಏನು ಅಂತ ಅದು ಬಗೆಹರಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೇನು ಮಾಡ್ತಾರೆ. ನಾಗರಾಜ್ ಅವರು ಬ್ರದರು ಸಿ ಮುನ್ರಾಜು ಅಂತ ನಮ್ಮ ಬ್ರದರ್ಸ್. ನಾವು 6 ಜನ ಅಣ್ಣ ತಮ್ಮರು, ನಾವು ದೊಡ್ಡ ಫ್ಯಾಮಿಲಿ. ನಾವು ಸುಮಾರು 108 ಜನ ನಮ್ಮ ಫ್ಯಾಮಿಲಿನಲ್ಲಿ ಇರೋದು ನಾವು. ಆಗಲಿ ನಾವು ಈ ರಾಜಕೀಯದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ನನ್ನ ಹೆಸರು ಸಿ ಮುನ್ರಾಜು ಅಂತ. PNT ಲೇಔಟ್ನಲ್ಲಿ KR ಪುರ ಕ್ಷೇತ್ರದಲ್ಲಿ TC ಪಾಳ್ಯ ಮೈನ್ ರೋಡ್ ಆನಂದಪುರ ಹತ್ರ PNT ಲೇಔಟ್ ಅಂತ ಬರ್ತದೆ. PNT ಲೇಔಟ್ನಲ್ಲಿ ಸುಮಾರು 38 ವರ್ಷಗಳಿಂದ ಅಲ್ಲಿ ಒಂದು ಮನೆ ಕಟ್ಕೊಂಡು ಅಲ್ಲೇ ಇದ್ದೀನಿ ನಾನು. ಇನ್ನು ಮುಂದೆ ಚುನಾವಣೆಗಳಲ್ಲಿ ನಾವು ನಮ್ಮ ಬ್ರದರ್ಸು ಎಲ್ಲ ಮುಂದಕ್ಕೆ ಒಳ್ಳೆಯದೇ ಮಾಡ್ತೀವಿ. ನಮಗೆ ಇನ್ನು ಮುಂದೆ ಅವಕಾಶಗಳು ಸಿಕ್ಕಲಿ ಅಂತ ನಮ್ಮ ರಾಜಕೀಯದಲ್ಲಿ ಇರೋ ನಮ್ಮ ಬೈರ್ತಿ ಬಸವರಾಜ್ ಅವ್ರನ್ನ ಬೇಡ್ಕೊಂತ ಇದ್ದೀವಿ. ಎಲ್ಲ ಆಗುತ್ತದೆ, ಒಳ್ಳೆಯದೇ ನಡೆಯುತ್ತದೆ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.